ನಮಸ್ಕಾರ, ಕನ್ನಡ ಕ್ಲೀನಿಕ್ಗೆ ಸ್ವಾಗತ. ಸೊ ನೀವು ಆಯಿಲ್ಸ್ನ ಬಗ್ಗೆ ಬೇಸಿಕ್ಸ್ ನನ್ನ ಹಿಂದಿನ ವಿಡಿಯೋ ನೋಡಿ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ವಾಚ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಆ ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡ ನಂತರ ಯಾವೆಲ್ಲ ಟಾಪ್ 5 ಬೆಸ್ಟ್ ಕುಕಿಂಗ್ ಆಯಿಲ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಪ್ಲೀಟಾಗಿ, ಡೀಟೇಲಾಗಿ. ಸೊ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಯಾವೆಲ್ಲ 5 ಬೆಸ್ಟ್ ಕುಕಿಂಗ್ ಆಯಿಲ್ಸ್ ನಾವು ಪಿಕ್ ಮಾಡಿರೋದು ಮತ್ತು ಯಾಕೆ ಅನ್ನೋದರ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾವು ಹಾಕೋ ಎಲ್ಲ ಇನ್ಫಾರ್ಮೇಟಿವ್ಸ್ ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ. ಸೊ ನಿಮ್ಮ ಕಮೆಂಟ್ಸ್, ಸಜೆಷನ್ಸ್ ಏನೇ ಇದ್ದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಆಗಿ ನೋಡೋಣ. ಮೊದಲನೇದಾಗಿ ಕಡಲೆ ಎಣ್ಣೆ. ಸೊ ಕಡಲೆ ಎಣ್ಣೆ ನಮ್ಮ ದೇಶದಲ್ಲಿ ಬಹಳ ಕಾಲದಿಂದನೂ ಕೂಡ ಉಪಯೋಗದಲ್ಲಿ ಇದೆ. ಸೊ ಇದು ಯಾಕೋಸ್ಕರ ಇದು ನಂಬರ್ 1 ರ್ಯಾಂಕಿಂಗ್ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಮೂಫಾ ಅಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಹೆಚ್ಚಾಗಿದೆ. ಸೊ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ LDLನ ಕಡಿಮೆ ಮಾಡಿಬಿಟ್ಟು HDLನ ಹೆಚ್ಚಿಗೆ ಮಾಡುತ್ತೆ. ಸೊ ಇದರಲ್ಲಿ ಹೈ ಸ್ಮೋಕಿಂಗ್ ಪಾಯಿಂಟ್ ಇದೆ, ಅರೌಂಡ್ 230 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಡೀಪ್ ಫ್ರೈ ಮಾಡೋದಕ್ಕೆ, ಸಾಟೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಸೇಫ್. ಸೊ ಇದೇನಾದರೂ ಹೈ ಹೀಟ್ ಆದಾಗ ಕೂಡ ಇದು ಬ್ರೇಕ್ ಡೌನ್ ಆಗಲ್ಲ. ಹಾಗೆಯೇ ಇದು ವಿಟಮಿನ್ ಇ ಅಲ್ಲಿ ತುಂಬಾ ರಿಚ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದನ್ನು ಎವ್ರಿ ಡೇ ಕುಕಿಂಗಿಗೆ ಯೂಸ್ ಮಾಡೋದು ಒಳ್ಳೆಯದು. ಆ್ಯಂಡ್ ಮೇಕ್ ಶೋರ್ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ನ ನೀವು ಯೂಸ್ ಮಾಡಿ. ಸೊ ಸೆಕೆಂಡ್ ಬಂದುಬಿಟ್ಟು ಮಸ್ಟರ್ಡ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ. ಸೊ ಇದು ನಾರ್ತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಬಳಸ್ತಾರೆ. ಹೆಲ್ತ್ ವೈಸ್ ಇದು ಗ್ರೇಟ್ ಆಪ್ಷನ್. ಸೊ ಇದು ಯಾಕೆ ಉತ್ತಮ ಅಂತ ಹೇಳಿದ್ರೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದರಲ್ಲಿ ಕೂಡ ಇರುತ್ತೆ. ಸೊ ಇದು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ ಮತ್ತು ಹಾರ್ಟ್ ಆ್ಯಂಡ್ ಬ್ರೈನ್ ಹೆಲ್ತ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್. ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ. ಇದರಲ್ಲಿ ಮೂಫಾ ಕೂಡ ಇರೋದ್ರಿಂದಾಗಿ ಓವರ್ ಆಲ್ ಲಿಪಿಡ್ ಪ್ರೊಫೈಲ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಒಂದು ರಾ ಸ್ಮೆಲ್ ಇರುತ್ತೆ, ಹಾಗಾಗಿ ಕೆಲವರಿಗೆ ಇದು ಇಷ್ಟ ಆಗಲ್ಲ. ಸೊ ಇದನ್ನು ಮೊದಲು ಹೀಟ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ ಮಾಡ್ರನ್ ಆಗಿ ನೀವು ಇದನ್ನು ಎವ್ರಿ ಡೇ ಯೂಸ್ ಮಾಡೋದ್ರಿಂದ ಒಮೆಗಾ 3 ಬ್ಯಾಲೆನ್ಸ್ ಆಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಮೂರನೇದು ಬಂದುಬಿಟ್ಟು ಕೊಕೊನೆಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆ. ಸೊ ಹಲವರು ತುಂಬಾ ಕೊಕೊನೆಟ್ ಆಯಿಲ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಕೊಕೊನೆಟ್ ಆಯಿಲ್ ಬಂದುಬಿಟ್ಟು ಅನ್ಹೆಲ್ದಿ ಅಂತ ತುಂಬ ಜನ ಹೇಳೋದನ್ನ ಕೇಳಿರ್ತೀವಿ, ಬಟ್ ಅದರ ರಿಯಾಲಿಟಿ ಬಂದುಬಿಟ್ಟು ಡಿಫ್ರೆಂಟ್ ಇದೆ. ಸೊ ಯಾಕಂದರೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಬಟ್ ಅದು ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಆಗಿರುತ್ತೆ. ಸೊ ಇದು ಬಾಡಿಯಲ್ಲಿ ಬೇಗನೆ ಎನರ್ಜಿಯಾಗಿ ಕನ್ವರ್ಟ್ ಆಗೋದ್ರಿಂದ ಫ್ಯಾಟ್ ಸ್ಟೋರೇಜ್ ಕಡಿಮೆ ಆಗುತ್ತೆ. ಸೊ ಇದು ವೆರಿ ಹೈ ಟೆಂಪರೇಚರಲ್ಲಿ ಕೂಡ ತುಂಬಾ ಸ್ಟೇಬಲ್ ಆಗಿರೋದ್ರಿಂದ ಆಕ್ಸಿಡೇಷನ್ ಕಡಿಮೆ ಆಗುತ್ತೆ, ಹಾರ್ಮ್ಫುಲ್ ಕಾಂಪೌಂಡ್ಸು ಇದರಿಂದ ರಿಲೀಸ್ ಆಗಲ್ಲ. ಸೊ ಟ್ರೆಡಿಷ್ನಲಿ ಇದನ್ನು ಇಂಡಿಯಾದಲ್ಲಿ ತುಂಬ ಸೆಂಚುರೀಸ್ಗಳಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಎಕ್ಸೆಸ್ ಇದನ್ನು ಯೂಸ್ ಮಾಡಬಾರ್ದು, ಮಾಡ್ರೇಷನಲ್ಲಿ ಇದನ್ನು ಯೂಸ್ ಮಾಡಿದರೆ ಇದು ಒಳ್ಳೆಯದಾಗುತ್ತೆ. ಆ್ಯಂಡ್ 4ನೇ ಎಣ್ಣೆ ನೋಡೋದಾದರೆ ಸೆಸೆಮೆ ಆಯಿಲ್ ಅಥವಾ ಎಳ್ಳೆಣ್ಣೆ. ಆಯುರ್ವೇದದಲ್ಲಿ ಇದನ್ನು ತುಂಬಾ ಚೆನ್ನಾಗಿ ಜಾಸ್ತಿ ರೆಕಮೆಂಡ್ ಮಾಡ್ತಾರೆ. ಸೊ ಇದು ಯಾಕೆ ಅಂತ ಹೇಳಿದರೆ, ಇದು ಇದರಲ್ಲಿರುವಂತಹ ಸೆಸಮಾಲ್ ಮತ್ತು ಸೆಸಮಿನ್ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ಹಾರ್ಟ್ಗೆ ತುಂಬಾ ಒಳ್ಳೆಯದು. ಹಾಗೆಯೇ ಇದರಲ್ಲಿ ಮೂಫಾ ಮತ್ತು ಪೂಫಾ ಎರಡು ಬ್ಯಾಲೆನ್ಸ್ ಇರೋದ್ರಿಂದಾಗಿ ಓವರ್ ಆಲ್ ಹೆಲ್ತ್ಗೆ ಕೂಡ ಇದು ಒಳ್ಳೆಯದು. ಸೊ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಜಾಯಿಂಟ್ ಹೆಲ್ತ್, ಮೊಣಕಾಲು ನೋವು ಏನಾದರೂ ಇದ್ದರೆ ಅಂಥವರು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಎವ್ರಿ ಡೇ ಮತ್ತು ಮೆಡಿಸಿನಲ್ ಪ್ರಾಪರ್ಟಿ ಎರಡಕ್ಕೂ ಕೂಡ, ಎವ್ರಿ ಡೇ ಯೂಸೇಜ್ಗೂ ಮತ್ತು ಮೆಡಿಸಿನಲ್ ಪ್ರಾಪರ್ಟಿ ಇರೋದ್ರಿಂದನೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಡೇ ಟು ಡೇ ಯೂಸೇಜ್ ಆಯಿಲ್. ಆ್ಯಂಡ್ ನಂಬರ್ 5 ಬಂದುಬಿಟ್ಟು ಆಲಿವ್ ಆಯಿಲ್. ಸೊ ಯಾಕೆ ಇದು ಮೆಡಿಟರೇನಿಯನ್ ಡಯಟಲ್ಲಿ ಯೂಸ್ ಮಾಡುವಂತಹ ಆಯಿಲ್. ವರ್ಲ್ಡಲ್ಲಿ ತುಂಬ ಹೆಲ್ತಿಯೆಸ್ಟ್ ಡಯಟ್ ಅಂತ ಏನು ನಾವು ಕರಿತೀವೋ ಅದರಲ್ಲೆಲ್ಲನೂ ಕೂಡ ಕನ್ಸಿಡರ್ ಮಾಡೋದು ಆಲಿವ್ ಆಯಿಲ್ನ. ಯಾಕಂತ ಹೇಳಿದರೆ ಇದರಲ್ಲಿ ವೆರಿ ಹೈ ಮೂಫಾ ಇರುತ್ತೆ, ಇದರಲ್ಲಿ ಓಲಿಕ್ ಆ್ಯಸಿಡ್ ಇರುತ್ತೆ ವಿಚ್ ಇಸ್ ರಿಚ್ ಇನ್ ಮೂಫಾ. ಸೊ ಹಾರ್ಟ್ ಡಿಸೀಸ್ ರಿಸ್ಕ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ಪಾಲಿಫಿನಾಲ್ಸ್ ಇರೋದ್ರಿಂದ ಅದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಇನ್ಫ್ಲಮೇಷನ್ ಮತ್ತು ಏಜಿಂಗನ್ನು ಇದು ಸ್ಲೋ ಮಾಡುತ್ತೆ. ಸೊ ಸೈಂಟಿಫಿಕಲಿ ಪ್ರೂವನ್ ಆಗಿರೋ ಥರನೇ ಇದನ್ನು ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆದರೆ ಮೇಕ್ ಶೋರ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಹೈ ಹೀಟ್ ಮಾಡೋದಕ್ಕೆ, ಅಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಬಾರ್ದು. ಆಲ್ವೇಸ್ ಯೂಸ್ ಇಟ್ ಫಾರ್ ಸ್ಯಾಲೆಡ್ಸ್ ಆ್ಯಂಡ್ ಲೋ ಹೀಟ್ ಕುಕಿಂಗ್ ರೆಸಿಪೀಸ್ಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ಪೂರಿ ಹಾಗೆಯೇ ಈ ರೀತಿ ಕರೆದುಬಿಟ್ಟು ಅದು ಹೆಲ್ತಿ ಅಂತ ಹೇಳಿದ್ರೆ ನೋ, ಯಾಕಂದರೆ ಆಲಿವ್ ಆಯಿಲ್ ಇಸ್ ನಾಟ್ ಮೇಡ್ ಫಾರ್ ಹೈ ಟೆಂಪರೇಚರ್ ಕುಕಿಂಗ್. ಸೊ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕನ್ಸಿಡರ್. ಸೊ ಇಷ್ಟೆಲ್ಲ ನೀವು ತಿಳ್ಕೊಂಡ ನಂತರ ನೀವು ಒಂದು ಕನ್ಕ್ಲೂಷನ್ಗೆ ಬಂದಿರ್ತೀರ. ಸೊ ಅಟ್ ದ ಎಂಡ್ ಆಫ್ ದ ವಿಡಿಯೋ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಒಂದು ಆಯಿಲ್ ಎಲ್ಲದಕ್ಕೂ ಪರ್ಫೆಕ್ಟ್
ಆ್ಯಂಡ್ ಬೆಸ್ಟ್ ಅಂತ ಯಾವುದು ಕೂಡ ಇಲ್ಲ. ಸೊ ನಿಮ್ಮ ಕುಕಿಂಗ್ ಸ್ಟೈಲ್ ಹಾಗೆಯೇ ನಿಮ್ಮ ರಿಕ್ವೈರ್ಮೆಂಟ್ ಅನುಗುಣವಾಗಿ ಆಯಿಲ್ನ ಆಯ್ಕೆ ಮಾಡಬೇಕು. ಬಟ್ ಯೂಶಲಿ ಬೆಸ್ಟ್ ಪ್ರಾಕ್ಟೀಸ್ ಏನು ಅಂತ ಹೇಳಿದ್ರೆ, ಇದರಲ್ಲಿ 2-3 ಆಯಿಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ನೀವು ರೊಟೇಟರಿ ಬೇಸಿಸಲ್ಲಿ ಯೂಸ್ ಮಾಡೋದ್ರಿಂದ ಎಲ್ಲನೂ ನಿಮಗೆ ಈಕ್ವಲ್ ಆಗಿ ಸಿಗುತ್ತೆ. ಸೊ ಇಂಪಾರ್ಟೆಂಟ್ ಆಗಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಯೂಶಲಿ ಕೋಲ್ಡ್ ಪ್ರೆಸ್ಡ್ ಅಥವಾ ವುಡ್ ಪ್ರೆಸ್ಡ್ ಆಯಿಲ್ನ ಯಾವಾಗಲೂ ಆಯ್ಕೆ ಮಾಡಿ. ರೀಫೈನ್ಡ್ ಆಯಿಲ್ಗಿಂತನೂ ಕೂಡ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಅದರಲ್ಲಿರುತ್ತೆ. ಸೊ ಹಾಗಾಗಿ ಕೀಪ್ ರೊಟೇಟಿಂಗ್ ಯುವರ್ ಆಯಿಲ್ಸ್ ಅಮಾಂಗ್ ದೀಸ್ 5 ಆಯಿಲ್ಸ್ ಆ್ಯಂಡ್ ಮೇಕ್ ಶ್ಯೂರ್ ನೀವು ಕೋಲ್ಡ್ ಪ್ರೆಸ್ಡ್ ಅಥವಾ ವುಡ್ ಪ್ರೆಸ್ಡ್ ಆಯಿಲ್ನೇ ಬಳಕೆ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದು ಒಂದಿನದಲ್ಲೇ ಆಗಲ್ಲ, ಇವೆಂಚುವಲಿ ಮತ್ತು ಸ್ಲೋ ಆಗಿ ನೀವು ಟ್ರೈ ಮಾಡ್ತಾ ಬಂದರೆ ಸೊ ಎಲ್ಲನೂ ಲಾಂಗ್ ಟರ್ಮಲ್ಲಿ ನಿಮಗೆ ಬೆನಿಫಿಟ್ನ ಕೊಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದೇ ರೀತಿ ಇನ್ನೂ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಮ ಸಜೆಷನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದರೂ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಸಜೆಸ್ಟ್ ಮಾಡಬೇಕು ಅಂತಿದ್ರೆ ಕಮೆಂಟಲ್ಲಿ ಸಜೆಸ್ಟ್ನ ಮಾಡಿ. ಥ್ಯಾಂಕ್ ಯು.